ಬನ್ನಿ ಪಯಣ ಹೆಂಗಿರುತ್ತೆ ಅಂತ ನೋಡೋಣ. Fasten your seat belts. ಬ್ರೋ ನಾನು ಬೇಕು. ಆ ಬ್ರ್ಯಾಂಡ್ ಅನ್ನು ನಾವು ನೋಡ್ತಾ ಇದೀವಿ ಅಥವಾ ಅದನ್ನ ಟಚ್ ಮಾಡ್ತಾ ಇದೀವಿ ನಮ್ಮ ಹತ್ರ ಹೆಮ್ಮೆ ಇದೆ. ವಿಂಟೇಜ್ ಕಾರ್ಗಳಿದೆ ಗೈಸ್, ನೀವು ಲೈಫ್ಲಿ ನೋಡೇ ಇರಲ್ಲ ಆ ತರ ಕಾರ್ಗಳೆಲ್ಲ ಇದೆ. ಒಂದೊಂದ್ಸತಿ ನೋಡ್ಕೊಂಡು ಹೋಗಿ. ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಸಬ್ಸ್ಕ್ರೈಬ್ ಆಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಲಾಸ್ಟ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ ಆ್ಯಂಡ್ ಲೈಕ್ ಮಾಡಿದ್ರಿ ಆ್ಯಂಡ್ ಸುಮಾರು ಜನ ಕಾಲ್ ಮಾಡಿ ಬೇರೆ ಹೇಳಿದ್ರಿ ನನಗೆ. ನನಗಂತೂ ಸಖತ್ ಖುಷಿ ಆಯಿತು. ಇನ್ನು ಮುಂದಕ್ಕೆ ಇದೇ ಥರ ಬ್ಲಾಗ್ಗಳು ಬರುತ್ತೆ ಆ್ಯಂಡ್ ಬೇರೆ ಬೇರೆ ಥರ ಬ್ಲಾಗ್ಗಳು ಮಾಡ್ತೀನಿ. ಆ್ಯಂಡ್ ಯಾವ ಥರ ಬ್ಲಾಗ್ ಬೇಕಂದ್ರೆ ನೀವೇ ಕಮೆಂಟ್ ಮಾಡಿ ಮಾಡಿ ಅದೇ ಥರನೇ ನಾವು ಟ್ರೈ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವತ್ತು ಮೈಸೂರಲ್ಲಿ ನಾವು ಬಂದಿದ್ವಿ ಪಯಣಗೆ. ಬನ್ನಿ ಪಯಣ ಹೆಂಗಿರುತ್ತೆ ಅಂತ ನೋಡೋಣ. Fasten your seat belts. ಆ್ಯಂಡ್ ವಿಂಟೇಜ್ ಕಾರ್ಗಳು ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ, ಟೈಮೇ ಸಿಕ್ಕಿರಲಿಲ್ಲ. ಬನ್ನಿ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಈ ಜಾಗ ಬಂದು ಮೈಸೂರು ಟು ಬೆಂಗಳೂರು ಹೈವೇಲಿ ಲೊಕೇಟ್ ಆಗಿದೆ. ಮಣಿಪಾಲ್ ಹಾಸ್ಪಿಟ್ಲಿಂದ ಸುಮಾರು 7 ಕಿಲೋಮೀಟರ್ ಇದೆ. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 12 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಫ್ರೀಯಾಗಿ ಎಂಟ್ರಿ ಇರುತ್ತೆ. ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕಾಣಿಸಿದ್ದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿದಂಥ ಕಾರು. ಅಲ್ಲಿಂದನೇ ನಮಗೆ ಗುಡ್ ವೈಬ್ ಸ್ಟಾರ್ಟ್ ಆಯಿತು. ಇದು ಇಂಡಿಯಾದ ಲಾರ್ಜೆಸ್ಟ್ ಕಾರ್ ಮ್ಯೂಸಿಯಂ ಆಗಿದೆ. ಚಕ್ರಗಳು ಹಂತ ಹಂತವಾಗಿ ಹೇಗೆ ಬೆಳೆದು ಬಂತು ಅನ್ನೋದನ್ನ ತುಂಬ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಲ್ಲೇ ಎತ್ತಿನ ಗಾಡಿಗಳು ಸಹ ಇತ್ತು. ಈ ಕಾರ್ ನೋಡ್ತಾ ಇದ್ರೆ ಮೇಸ್ತ್ರಿ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ತರ ಇದೆ. ಸಾರಿ ಇಲ್ಲಿ ಶುದ್ಧ ಕಾರಿಲ್ಲ, ಮನೆ ಮುಂದೆ ಕುಣಿಸ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಈಗೆಲ್ಲ ಈ ಥರ ಕಾರ್ಗಳು ಬರ್ತಾನೆ ಇಲ್ಲ. ಚಾನ್ಸೇ ಇಲ್ಲ. ಸ್ಪೆಷಲ್ ಕಾರ್ ಮೈಸೂರಿಗಂತೂ ತುಂಬ ಸ್ಪೆಷಲ್ ಕಾರ್ ಇದು. ನಾವು ತುಂಬ ಗೌರವಿಸ್ತಿದ್ವಿ, ತುಂಬ ಪೂಜೆ ಮಾಡ್ತಿದ್ವಿ ನಾವು ವ್ಯಕ್ತಿ ಕಾರ್. ಹೆಂಗಿದೆ ಗೊತ್ತಾಗ ಕಾರ್, ಬನ್ನಿ ನೋಡಿ. ರಾಜೂರ್ ಕಾರ್ ಒಂದ್ಮೇಲಿಂದ ಅದ್ರ ಮೇಲಿರೋ ರೆಸ್ಪೆಕ್ಟೇ ಬೇರೆ ಆಗೋಯ್ತು. ಆ್ಯಕ್ಚುಲಿ ಎಲ್ಲರೂ ಅಷ್ಟೇ ಆ ಕಾರ್ ಅದನ್ನು ಜಾಸ್ತಿ ನೋಡ್ಬೇಕಾಗುತ್ತೆ ನೋಡಿ. ಕಾರದಲ್ಲ ಅಲ್ಲಿ ಮೈನು ಕಾರು ಅದಕ್ಕಿಂತ ಜಾಸ್ತಿ ದೊಡ್ಡದೇನಪ್ಪ ಅಂದರೆ ನಮ್ಮ ಒಡೆಯರ್ ಯೂಸ್ ಮಾಡ್ತಾ ಇದ್ರಲ್ಲ ಫೀಲ್ ಇದೆಯಲ್ಲ, ಅದು ತುಂಬಾ. ಅದು ನಮ್ಮ ಮೈಸೂರಿನವ್ರಿಗಂತೂ ಒಂಥರ ದೇವ್ರು ನೋಡ್ದಂಗೆ ಆಗ್ತಾರೆ. ಅದಷ್ಟೇ ಸೆಕ್ಟರ್ಸ್ ಗೊತ್ತಿಲ್ಲ, ಕಣ್ಗಳು ನೀವು ಅಧಿಕಾರಿಗಳು ಒಂದೊಂಥರ ಕಣ್ಗಳು.
ಹೌದು ಹೌದು ಈಗ ನೋಡಿ ಅದರಲ್ಲಿ ಆ ಕಾಲದಲ್ಲಿ ಏನು ಸೇಫ್ಟಿ ಫೀಚರ್ಸ್ ಎಲ್ಲ ಯೂಸ್ ಮಾಡಿ ಆ ಗ್ರ್ಯಾಂಡ್ ಲುಕ್ ಈಗ ಸುಮ್ಮನೆ ನಾವು ಏನು ಕೋಟಿ ಕೊಟ್ಟು ತಗೋತೀವಿ ಆ ಲುಕ್ ಕಾರು ಯಾವ ಕಾರನ್ನು ನಮ್ಮೆಲ್ಲ ಹಾಂ ಅದಕ್ಕೆ ಅದಕ್ಕೊಂದು ಹೌದು ಹೌದು ಅದು ಗೌರವನೇ ಬರ ಈಗ ಆ ಬ್ರ್ಯಾಂಡನ್ನು ನಾವು ನೋಡ್ತಾ ಇದ್ವಿ ಅಥವಾ ಅದನ್ನ ಟಚ್ ಮಾಡ್ತೀವಿ ಅನ್ನೋ ಫೀಲಿಂಗ್ ನಮ್ಗೊಂಥರ ಹೆಮ್ಮೆ ಅನಿಸುತ್ತೆ. ನಿಯರ್ ಮರಳಿ ನಾವು ಸ್ಟೇ ಆಗಿರೋದು. ಸೊ ಇಲ್ಲಿ ಬಂದು ಈ ಕಾರ್ ಮ್ಯೂಸಿಯಂ ಅಂತ ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಸರ್. ಅಲ್ಲಿಗೆ ಬಂದು ಒಂದು ಪಯಣ ಅಂತ ಹೆಸರಿಟ್ಟಿದ್ದಾರೆ. ಆ ಹೆಸರು ಏನಿದೆ ಅದಕ್ಕೆ ತಕ್ಕಂತಾನೆ ಮ್ಯೂಸಿಯಂ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕಾರ್ ಪಯಣ ಹಿಂಗೆ ಸ್ಟಾರ್ಟ್ ಆಯಿತು, ಇದುವರೆಗೂ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಬಟ್ ಆದ್ರೂ ಏನಾಗ್ತಿದೆ ಅಂದರೆ ಒರಿಜಿನಾಲಿಟಿ ಇಲ್ಲ. ಸೊ ಅದನ್ನು ಇಲ್ಲಿ ನಮಗೆ ಕರೆಕ್ಟಾಗಿ ಫೋಕಸ್ ಮಾಡಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಬಿಲ್ಡ್ ಮಾಡಿದ್ದಾರೆ. ಸೊ ನ್ಯೂ ಜನ್ರೇಷನ್ನು ಕೂಡ ಓಲ್ಡ್ ಜನ್ರೇಷನ್ಗೆ ಪ್ರಿಯಾರಿಟಿನ ಕೊಡಲಿ, ಎಲ್ಲರೂ ಅದಕ್ಕೆ ಬಂದು ಎಲ್ಲರೂ ಮ್ಯೂಸಿಯಮ್ನ ನೋಡಲಿ, ಎಲ್ಲರೂ ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಅವ್ರು ಮಾಡಿದ್ದಾರೆ. ಇವಾಗ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ಬಟ್ ಫಸ್ಟ್ ಟೈಮೇ ತುಂಬ ಖುಷಿ ಕೊಡ್ತಾ ಇದೆ. ನಾನಂತೂ ಈ ತುಂಬ ಓಲ್ಡ್ ಮಾಡಲ್ ಕಾರ್ಸ್ ಎಲ್ಲ ನೋಡೇ ಇರಲಿಲ್ಲ, ಇಲ್ಲಿ ಬಂದು ನೋಡಿದ್ದು. ಬಟ್ ರಾಜರ ಕಾರ್ಗಳಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ನನಗೆ. ನೋಡೋಣ ಫ್ಯೂಚರಲ್ಲಿ ಏನಾದ್ರು ಈ ಥರ ಕಾರ್ಗಳು ಮತ್ತೇನಾದರೂ ಬಂದರೆ ವಿಲ್ ಟ್ರೈ ಟು ಬೈ. ಅದು ಅದೇ ಇರಲಿಲ್ಲ, ನಮ್ಮ ಏನು ಗೋಲ್ಡ್ ಜನ್ರೇಷನ್ ಎಂಜಾಯ್ ಮಾಡಿ ಬಿಟ್ಟಿದ್ದಾರಲ್ಲ, ಸೊ ಅದು ನಮ್ಗೆ ಸಿಗ್ತಾ ಇಲ್ಲ. ಸೊ ಅದೇನಾದ್ರು 100% ಬಂದರೆ ನಾವು ಅದಕ್ಕೆ ಫೋಕಸ್ ಮಾಡ್ತೀವಿ, ಅದನ್ನೇ ನೆಕ್ಸ್ಟ್ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಮೇಲ್ಗಡೆ ಬರ್ತಾ ನಮ್ಮದು ಫೇವರೇಟ್ ನಾವು ಫಸ್ಟ್ ನೋಡೋದಿದ್ರೆ ನಮಗೆ ಸಿಗೋದು ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಹೌದು ಹೌದು ನೋಡಿದ್ವಿ. ಅದರಲ್ಲಿ ಬ್ಲಾಕ್ ಕಲರ್ ಏನಿತ್ತಲ್ಲ, ಬ್ಲಾಕ್ ಕಲರ್ ಇತ್ತಲ್ಲ, ಅದು ತುಂಬ ಇಂಪ್ರೆಸಿವ್ ಆಗಿತ್ತು. ಸೊ ಆ್ಯಸ್ ಆಫ್ ನೋ ಅಂಬಾಸಿಡರ್ ನಮಗೆ ಟ್ರೈನಿಂಗ್ಗೋಸ್ಕರ ಬಂದಿದ್ದಾರೆ. ಬ್ರೋ ನಾನು ಬೆಕ್ಕು. ಯಾರಲ್ಲಿ ಗೈಸ್ ಏನು ಗೊತ್ತಾ, ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಹಳೆ ವಿಂಟೇಜ್ ಕಾರ್ಗಳೆಲ್ಲ ಇದ್ದಿದೆ, ತುಂಬ ಮಾಡಲ್ಗಳು, ಬೈಕ್ಗಳು ಎಲ್ಲ ಇದೆ ಗೈಸ್. ನೋಡೋದ್ರೆ ಚೆನ್ನಾಗಿದೆ, ಮೈಂಡ್ ಒಳ್ಳೆ ಫ್ರೆಶ್ ಆಗುತ್ತೆ. ನೆಕ್ಸ್ಟು ಅದು ಓದ್ದು ಕಾರ್ಯಕ್ರಮ. ನಾನು ಯಾರ ದಾರಿಗೂ ಅಡ್ಡ ಬರೋದಿಲ್ಲ. ನನ್ನ ದಾರಿಗೆ ಯಾರಾದರೂ ಅಡ್ಡ ಬಂದ್ರೆ ಅವ್ರನ್ನ ಅಡ್ಡಡ್ಡ ಮನಸ್ಸೋವರೆಗೂ ಬಿಡೋದಿಲ್ಲ. ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ತಂಗು ಪಡಿಸು ಬೆಂಕಿ ಚೆಂಡಿನಾಡ ನೋಡು. ನಾವಂತ ಕಾರ್ನ ಅದೇ
ಪಾರ್ಕಿಂಗ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಗೈಸ್, ತುಂಬಾನೇ ಚೆನ್ನಾಗಿದೆ. 2 ವೀಲರ್ಗಳಿಗೆ ಆ ಕಡೆ ಆಗಿರ್ಬೋದು, ಕಾರ್ಗಳು ಈ ಸೈಡ್ ಆಗಿದೆ. ಅಂಡ್ ಮುಂದೆ ಬಸ್ಸು ಗಿಸ್ಸು ಬಂದು ನೀವು ಅಲ್ಲೂ ಇದಿದೆ. ಅಂಡ್ ಅಲ್ಲಿ ಡಬಲ್ ಡೆಕ್ಕರ್ ಇದೆ, ಅದನ್ನು ನಾನು ನೋಡ್ಲಿಲ್ಲ. ಹೋಗ್ತಾ ಅದನ್ನು ನೋಡ್ಕೊಂಡು ಹೋಗೋಣ ಗೈಸ್. ಮೇನ್ಲಿ ಬಂದಿದ್ದು ಧರ್ಮಸ್ಥಳದವ್ರದ್ದು, ವೀರೇಂದ್ರ ಹೆಗ್ಡೆ ಅವರು ಇದಾರಲ್ಲ, ಅವ್ರು ಮಾಡಿರೋಂಥದ್ದು. ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ಬೇಕು ಆಕ್ಚುಲಿ. ಈಗಲೂ ಅಷ್ಟೇ ವಿಂಟೇಜ್ ಕಾರ್ಗಳು ಹೋಗ್ತಾ ಇದ್ರೆ ನಾವು ತಿರುಗಿ ನೋಡ್ತಾ ಇರ್ತೀವಿ ಅಲ್ವಾ, ಆ ಥರದ್ದು ಯೂಜ್ ಒಟ್ಟಿಗೆನೆ ನಿಮಗೆ ಬಂದರೆ ಸಿಗುತ್ತೆ ಇಲ್ಲಿ. ತುಂಬ ಆಗಲೇ ಹೇಳಿದಂಗೆ ಓಲ್ಡ್ ಇಸ್ ಗೋಲ್ಡ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ವಿಂಟೇಜ್ ಕಾರ್ಗಳು ಈಗಲೂ ಸಹ ಆ ಥರ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಫೇವ್ರೇಟ್ ಬಂದು ಒಡೆಯರು. ಆ್ಯಂಡ್ ನಮ್ಮ ವಿಷ್ಣುದಾದ ಅವ್ರದ್ದಾಗಿರ್ಬೋದು, ಆ್ಯಂಡ್ ಅಂಬಾಸೈಡರ್ ಅಂತ ನನಗೆ ತುಂಬಾ ರಿಲ್ಯಾಕ್ಸ್ ಆದರೆ ಎಷ್ಟೋ ಯೂತ್ಸ್ಗೆ ಇವತ್ತು ಆ ಕಾರು ಬೇಕು ಅನಿಸುತ್ತೆ. ನಿಮಗೆ ಏನು ಅನಿಸುತ್ತೆ? ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಆಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಪುನಃ ಸಿಗೋಣ. ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ, ಖಂಡಿತ ಅದನ್ನು ಸಹ ನಾವು ಮಾಡ್ತೀವಿ. ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್ ಗಾಯ್ಸ್.